ಈ ಯಂತ್ರವು ತುಂಬಾ ಅನುಕೂಲಕರವಾಗಿತ್ತು ಮತ್ತು ಶೀಘ್ರದಲ್ಲೇ ಸಂಪೂರ್ಣವಾಗಿ ಮಾರಾಟವಾಯಿತು. ನೀಚೆ ಇದರಿಂದ ಒಂದು ಅರಿವಿಗೆ ಬಂದರು. ವ್ಯಾಪಾರ ಮಾಡುವುದು ಅತ್ಯಗತ್ಯ. ಹೀಗಾಗಿ 1909ರಲ್ಲಿ ಅವರು ಸಿಗ್ಫ್ರೀಡ್ ಲಿಂಕನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯನ್ನು ಸ್ಥಾಪಿಸಿದರು. ಇದು ಅಧಿಕೃತವಾಗಿ ಲೇಬಲ್ ಹೊಂದಿತ್ತು ಮತ್ತು ಮಾರಾಟಕ್ಕೂ ಹೊಂದಿಕೊಳ್ಳುವುದಾಗಿತ್ತು. ನೀಚೆಯ ವ್ಯವಹಾರ ಅಬ್ಬರದಿಂದ ಸಾಗುತ್ತಿತ್ತು. ಎಷ್ಟೇ ಆದಾಯ ಬಂದರೂ ವರ್ಷಕ್ಕೆ ಹೆಚ್ಚು ಹಣ ಬೇಕಾಗುತ್ತಿತ್ತು. ಆದರೆ ಇಲ್ಲಿ ಒಂದು ತೊಂದರೆ ಇತ್ತು. ಫ್ಯಾಕ್ಟರಿ ಈಗಾಗಲೇ ನುಗ್ಗಿದಂತಾಗಿತ್ತು. ಕಾರ್ಮಿಕರ ಮೇಲೆ ಕುಳಿತಿದ್ದಂತೆ. ಯಂತ್ರಗಳು ತೀರಾ ಹತ್ತಿರ ಇಡಲಾಗಿದ್ದವು. ವ್ಯವಹಾರ ವಿಸ್ತರಿಸಲು ಇನ್ನೂ ಹೆಚ್ಚಿನ ಹಣ ಅಗತ್ಯವಾಯಿತು. ಆದರೆ ಈ ಉದ್ಯಮದ ಮುಖ್ಯ ಅಂಶವೇನೆಂದರೆ ಸಾಮಾನ್ಯ ಕಾರ್ಮಿಕನು ಒಂದು ಪ್ರಾತಿನಿಧಿಕ ವ್ಯಕ್ತಿಯಾಗಿದ್ದ. ನೀಚೆ ಷೇರುಪೇಟೆಗೆ ಹೋಗಿ ಹೇಳಿದರು, ನೀವು ಬಹಳಷ್ಟು ಹಣ ಹೂಡಿಕೆ ಮಾಡೋಣ, ನಾನಿನ್ನು ಲಾಭದಲ್ಲಿ ನಿಮಗೆ ಶೇಕಡಾವಾರು ಕೊಡುವೆ. ಬಡನೆಲೆಯ ಜಪಾನಿ ಬಡವರಿಗಿಂತ ಶ್ರೀಮಂತ ಜಪಾನಿ ಉದ್ಯಮಿಗಳು ಬೇಗನೆ ಅರಿತುಕೊಂಡರು. ನೀಚೆಯ ವ್ಯವಹಾರದಿಂದ ಅವರಿಗೆ ಉತ್ತಮ ಲಾಭ ಸಿಕ್ಕಿತು. ಅವರು ದುಡಿಯದಂತೆಯೇ ಹಣ ಗಳಿಸಲು ಇಚ್ಛಿಸಿದರು. ಹೀಗಾಗಿ ಅವರು ತಕ್ಷಣವೇ ಹಣ ಹೂಡಿಕೆ ಮಾಡಿದರು. ಮಾರಾಟ ಏರಿಕೆಯಾಗಿತು. $1 ಅಥವಾ €1 ಕೊಟ್ಟರೂ ಅವರಿಗೆ ಲಾಭ ದೊರೆಯುತ್ತಿತ್ತು. ಇದು ಅವರಿಗೆ ಹೆಚ್ಚು ತೊಂದರೆ ನೀಡಲಿಲ್ಲ. ಹೀಗಾಗಿ ನೀಚೆ ಹಣ ಸಂಗ್ರಹಿಸಿ ತನ್ನ ಕಾರ್ಖಾನೆ ಅಭಿವೃದ್ಧಿಗೆ ಹೂಡಿಕೆ ಮಾಡತೊಡಗಿದರು. 1942ರ ವೇಳೆಗೆ ಅವರು ಎಲ್ಲಾ ಸ್ಪರ್ಧಿಗಳನ್ನು ಹೊಡೆದರು ಮತ್ತು ಜಪಾನ್ನ ಪ್ರಮುಖ ಉದ್ಯಮಗಳಲ್ಲಿ ಒಂದು ಆಗಿಬಿಟ್ಟರು. ಆದರೆ ವರ್ಷಗಳಿಂದ ಅವರು ಮಾತ್ರ ಸ್ಥಳೀಯ ಮಾರುಕಟ್ಟೆಯಲ್ಲಿ ನಿಲ್ಲಲಿಲ್ಲ. ಅವರು ತನ್ನ ಉತ್ಪನ್ನಗಳನ್ನು ಬ್ರಾಂಕ್ಸ್, ನಂತರ ಭಾರತ ಮತ್ತು ದಕ್ಷಿಣ ಪೂರ್ವ ಏಷ್ಯಾದ ಕಡೆ ವಿಸ್ತರಿಸಿದರು. ಅಲ್ಲಿ ಸುಜುಕಿ ಬ್ರ್ಯಾಂಡ್ ಮೇಡ್ ಇನ್ ಜರ್ಮನಿ ಅಂತ ಜನರು ಭಾವಿಸುವಷ್ಟು ಗುಣಮಟ್ಟದಂತಿತ್ತು. ಆದರೆ ನೀನು ಕೇಳಬಹುದು, ಕಾರುಗಳು ಎಲ್ಲಿ? ಕಾರುಗಳ ಬಗ್ಗೆ ಯಾವಾಗ ಬರ್ತವೆ? ಮೋಟಾರ್ ಸೈಕಲ್ ರೇಸಿಂಗ್, ಕ್ರೂಸ್ ಕಂಟ್ರೋಲ್ ಎಲ್ಲ ಏನು? ಇದಕ್ಕೆಲ್ಲ ಉತ್ತರ ಎರಡನೇ ವಿಶ್ವಯುದ್ಧದ ಮುಗಿಯುವ ಕಾಲ ಹತ್ತಿರ ಆಗಿತ್ತು. ಕಂಪನಿಯ ವ್ಯವಹಾರ ತಲೆಕೆಳಗಾದಂತಾಯಿತು. ತೊಂದರೆ ಶುರುವಾಯಿತು. ಮಾರುಕಟ್ಟೆ ತೃಪ್ತಿಯಿಂದ. ಸರಳವಾಗಿ ಹೇಳುವುದಾದರೆ ಯಂತ್ರಗಳನ್ನು ಎಲ್ಲರೂ ಖರೀದಿಸಿ ಮುಗಿಸಿದ್ದರು. ಹೊಸ ಖರೀದಿದಾರರು ಕಡಿಮೆಯಾಗುತ್ತಿದ್ದರು. ಸುಜುಕಿ ಕಂಪನಿಗೆ ತನ್ನ ವ್ಯವಹಾರ ಮಾದರಿಯನ್ನು ಬದಲಾಯಿಸುವ ಆಲೋಚನೆ ಬಂದಿತು. ಮಿಚಿಯು ತನ್ನ ಹಳದಿ ಕೂದಲನ್ನು ಸವರಿ ಹೊಸ ನಿರ್ಧಾರವನ್ನು ತೆಗೆದುಕೊಂಡರು. ಮೊಬೈಲ್ ಉದ್ಯಮಕ್ಕೆ ಶಿಫ್ಟ್ ಆಗೋಣ. ನಿರ್ಧಾರ ಸರಿಯಾದುದೇ ಆಗಿತ್ತು. ಯಾಕಂದ್ರೆ ಆಗ ಜಪಾನಿಗೆ ವರ್ಷಕ್ಕೆ ಕೇವಲ 20,000 ಕಾರುಗಳು ಆಮದು ಆಗುತ್ತಿದ್ದವು. 20ನೇ ಶತಮಾನದಲ್ಲಿ ಯುದ್ಧದ ಮುಂಚಿನ ದಿನಗಳಲ್ಲಿ ಇದು ತುಂಬಾ ಕಡಿಮೆಯಾಗಿತ್ತು. ಜಪಾನಿನ ಜನತೆಗೆ ಇದು ಸಾಲದಷ್ಟು ಇಲ್ಲ. ಯಾರೂ ಅಲ್ಲಿನ ದೇಶೀಯ ಉತ್ಪಾದನೆಯ ಬಗ್ಗೆ ತಲೆಕೊಡುತ್ತಿರಲಿಲ್ಲ. ಹಾಗಾಗಿ ಮಿಚಿಯು ತಮ್ಮ ತಾಯ್ನಾಡಿನಲ್ಲಿ ಕಾರು ಉದ್ಯಮವನ್ನು ತೆಗೆದುಕೊಳ್ಳಲು ನಿರ್ಧರಿಸಿದರು. ಆದರೆ ಸಮಸ್ಯೆ ಏನೆಂದರೆ ಜಪಾನಿಯರಿಗೆ ಕಾರು ವಿನ್ಯಾಸ ಮಾಡುವುದು ಗೊತ್ತಿರಲಿಲ್ಲ. ಹೀಗಾಗಿ ಅವರು ಬ್ರಿಟಿಷ್ ಕಾರನ್ನು ತೆಗೆದುದು ಅದನ್ನು ಬಿಚ್ಚಿ ನೋಡಿ ಹೇಗೆ ಮಾಡಬೇಕು ಎಂದು ಯೋಜನೆ ಮಾಡಿದರು. ಕಾರು ಮಾಡಲಾಯಿತು. ಪರೀಕ್ಷೆಗೂ ಹಾಕಲಾಯಿತು. ಅದೃಷ್ಟವಶಾತ್ ಚೆನ್ನಾಗಿಯೇ ಕೆಲಸ ಮಾಡಿತು. ಇದೀಗ ಅವರು ಕಾರನ್ನು ಉತ್ಪತ್ತಿಗೆ ತರೋಣ ಅಂತ ತೀರ್ಮಾನಿಸಿದರು. ಆದರೆ ಸಾಧ್ಯವಾಗಲಿಲ್ಲ. ಯುದ್ಧ ಶುರು ಆಯಿತು. ಎರಡನೇ ಮಹಾಯುದ್ಧ, ಮಿಚಿಯೋ ಜೀವನದ ಎರಡನೇ ಯುದ್ಧ. ಜಪಾನ್ ಸರ್ಕಾರಕ್ಕೆ ಅಲ್ಲಿ ಕಾರು ಉತ್ಪಾದನೆ ಬಗ್ಗೆ ಕೇಳೋಕಿಷ್ಟು ಇಚ್ಛೆ ಇರಲಿಲ್ಲ. ಟ್ಯಾಂಕುಗಳು, ಹೆಲ್ಮೆಟ್ಗಳು ಮತ್ತು ಗುಂಡುಗಳು ಅಷ್ಟೇ ಬೇಕಾಗಿತ್ತು ಸುಖಮಯ ಜೀವನಕ್ಕೆ. ಮಿಚಿಯೋ ಯೋಜನೆಯನ್ನು ತಾತ್ಕಾಲಿಕವಾಗಿ ಬದಲಿಸಿದರು. ಯುದ್ಧದ ನಂತರ ಪುನಃ ಉತ್ಪಾದನೆ ಪ್ರಾರಂಭಿಸಿದರು. ಆದರೆ ಆ ನಂತರ ಎಲ್ಲವೂ ಕಳೆದು ಹೋಯಿತು. ಬಡತನ, ಹಸಿವು ಮತ್ತು ಕಷ್ಟ ಇಷ್ಟೇ ಉಳಿಯಿತು. ಮುಗಿದ ಭಾಗ ಮುಂದಿನ ಎಪಿಸೋಡ್ನಲ್ಲಿ ಬರುತ್ತದೆ.